ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಮುಧೋಳ ನಗರಕ್ಕೆ ಬಂದು ಈ ರೈತರ ಒಂದು ಹೋರಾಟಕ್ಕೆ ತಮ್ಮದೇ ಆದಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳ್ಕೊಂಡು ರೈತರಿಗೆ ಸಾಧನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಆಗಿದೆ. ಯಾಕಂದ್ರೆ ಸರ್ಕಾರ ಏನು ಸಿಎಂ ಆದೇಶ ಮಾಡಿದ್ರೆ ಆದೇಶವನ್ನೇ ಕೂಡ ಇಲ್ಲಿ ಧಾರಣ ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಡುವ ಮೂಲಕ ಮತ್ತೆ ರೈತರನ್ನ ಮಾತಾಡ್ಕೊಂಡು ಏನ್ ಹೇಳ್ತಾ ಇದ್ದೀನಿ ಸರಿ, ಇವತ್ತು ಇಲ್ಲಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರಿ, ಬೆಂಬಲ ವ್ಯಕ್ತಪಡಿಸಿದ್ರಿ. ಅದ್ರ ಜೊತೆಗೆ ಈ ರಾಜ್ಯಾದ್ಯಂತ ಕರೆಯನ್ನು ಮಾಡಿಕೊಂಡ್ರಿ, ಏನ್ ಹೇಳ್ತೀರಿ? ನೋಡಿ, ಸರ್ಕಾರ ಘೋಷಣೆ ಮಾಡಿರುವ ತೀರ್ಮಾನವನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 2013ರಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಹೈಯೆಸ್ಟ್ ದರವನ್ನು ಕೊಟ್ಟು ರೈತರಿಗೆ ಸಮಾಧಾನ ತಂದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಂಪೂರ್ಣ ತೀರ್ಮಾನಕ್ಕೆ ವಿರುದ್ಧವಾದಂತ ತೀರ್ಮಾನವನ್ನು ಕೈಗೊಂಡಿದೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಇದನ್ನ ಗೌರವಿಸುವಂತ ತೀರ್ಮಾನ ಇದಾಗಿಲ್ಲ. ಆ ಕಾರಣಕ್ಕೆ ಇದ್ರ ವಿರುದ್ಧ ಇದನ್ನ ಕಡೆಗಣಿಸಿ ಮತ್ತೆ ಹೋರಾಟವನ್ನು ಮುಂದುವರಿಸಿ. ಅಲ್ಲ, ಈಗ ತಿರಸ್ಕಾರ ಮಾಡಿದಿರ ವೇದಿಕೆ ಮೇಲೆನೆ ಒಂದು ಸರ್ಕಾರದ ಆದೇಶವನ್ನು ಸುಟ್ಟು ಹಾಕಿರುವಂತದ್ದು. ಆ ಮೂಲಕ ಅದನ್ನ ಸಂಪೂರ್ಣವಾಗಿ ಸಾರಾಸಗಟಾಗಿ ನಾವು ಒಪ್ಪಲಿಕ್ಕೆ ತರಲ್ಲ ಅನ್ನೋ ಒಂದು ಸಂದೇಶ ಸುಟ್ಟು ಹಾಕಿದ್ರು. ಈಗ ಸುಟ್ಟು ಹಾಕೋದು ಒಂದೇ, ಹರಿದಾಕೋದು ಒಂದೇ, ಅದನ್ನ ತಿಪ್ಪೆಗೆ ಹಾಕೋದು ಒಂದೇ. ನಾನು ತಿರಸ್ಕಾರ ಮಾಡಿದ ಮೇಲೆ ಅದು ಏನ್ ಮಾಡಿರಿ, ಏನ್ ಪ್ರಯೋಜನ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮಗೆ ತಲುಪಲಿ ಅನ್ನೋ ಕಾರಣಕ್ಕೇನೆ ನಾವು ರೈತರು ಈ ಕೆಲಸವನ್ನ ಕೈಗೆ ತಗೊಂಡಿದ್ದೀವಿ. ನಾವು ನಿಮ್ಮ ಮೇಲೆ ಅಪಾರವಾದ ಭರವಸೆ ಇಟ್ಕೊಂಡಿದ್ದೀವಿ. ಯಾವ ಬೆಳೆ ಏನು MSPಯನ್ನ ಸರಿಯಾಗಿ ನೀವು ಪಾಲನೆ ಮಾಡ್ತಾ ಇದ್ದೀರಿ, ಯಾವ ರೈತರಿಗೆ ನ್ಯಾಯಯುತವಾದ ತೀರ್ಮಾನವನ್ನ ಹೇಳಿದಿರಿ, ನಿಮ್ಮನ್ನ ಗೆಲ್ಲಿಸಲಿಕ್ಕೆ ನಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದೆ ಕೃಷಿ ಕಾಯ್ದೆಯನ್ನ ರದ್ದು ಮಾಡಿ ಅಂತೇಳಿ. ಮಾಡಿದ್ದೀರಾ? ಭೂ ಸ್ವಾಧೀನ ಕಾಯ್ದೆಯನ್ನ ಮಾಡಿದ್ದೀರಾ? ಯಾವ ಕಾಯ್ದೆಯನ್ನು ನೀವು ಮುಟ್ಲಿಲ್ಲ. ಯಥಾಸ್ಥಿತಿವಾದ ನಿಮ್ದು ಮುಂದುವರಿತಾ ಇದೆ. ಅಂದ್ರೆ ಏನ್ ಅರ್ಥ ಇದು? ಈಗ ಈ ರಾಜ್ಯಾದ್ಯಂತ ಕರೆ ಕೊಡೋದ್ರ ಬಗ್ಗೆ ಈಗಾಗಲೇ ಇಲ್ಲಿ ಏನು ಘೋಷಣೆ ಮಾಡಿದೀವೋ, ಇನ್ನು ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಇನ್ನು 2 ದಿವಸದಲ್ಲಿ ಚಳುವಳಿ ಪ್ರಾರಂಭ ಆಗ್ತದೆ. ಎಲ್ಲ ಕಬ್ಬು ಬೆಳೆಗಾರರು ಬೀದಿಗೆ ಬಂದು ಚಳುವಳಿಯನ್ನ ಅಲ್ಲ, ಈ ಎಸ್ಪೆಷಲಿ ಇಲ್ಲಿ ಮುಧೋಳ ರೈತರು ಕೇಳ್ತಾ ಇದ್ದು 3500 ರೂಪಾಯಿ ಬೆಲೆ. ಈ ಹೋರಾಟದ ಮೂಲಕ ತಾವು ಎಷ್ಟು ಕೊಡಬೇಕಂತ ಆಗ್ರಹ ಮಾಡ್ತೀನಿ, ಏನ್ ಹೇಳ್ತೀನಿ? ಸಿಂಪಲ್ ಆಗಿ ಈಗ ನಾನು ಡಾಕ್ಟರ್ ಸ್ವಾಮಿನಾಥನ್ ಅವರ C2+50 ಫಾರ್ಮುಲಾದ ಕೆಳಗಡೆ ಕಬ್ಬಿನ ದರ ಅಥವಾ ಯಾವುದೇ ಕೃಷಿ ಉತ್ಪನ್ನಗಳ ಬೆಲೆಯನ್ನ ಹೇಗೆ ಲೆಕ್ಕ ಹಾಕಬೇಕು ಅನ್ನೋದನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅದೇ ಪ್ರಕಾರದಲ್ಲಿ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ C2+50 ಮಾನದಂಡದಲ್ಲೇ ಲೆಕ್ಕ ಹಾಕ್ಬೇಕು. ಅದನ್ನ ಬಿಟ್ಟು ಲೆಕ್ಕ ಹಾಕ್ತೀರಿ ಅಂದ್ರೆ ನೀವು ಕಾರ್ಖಾನೆ ಪರನೋ ರೈತರ ಪರನೋ ನೀವು ಹೇಳಿ ನೋಡೋಣ. ಸರ್ಕಾರ ಈಗ ನಾನು ಹೇಳೋ ಪ್ರಕಾರ 4,500 ರೂಪಾಯಿ ಕೊಡಬೇಕಾಗುತ್ತೆ. ಈಗ ಅಷ್ಟು ಕೊಡ್ತೀರಾ? ಆಯ್ತು, ಒಂಚೂರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದ್ರೆ ರೈತರೇ ಈಗ ಒತ್ತಾಯ ಶುರು ಮಾಡಿದ್ದಾರೆ. 3,500 ಕೊಡಿ ಅಂತ. 3,500 ಕೊಡಿ, ಇದು ನಮ್ದು ಒತ್ತಾಯ. ಏನು